ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ, ಜಮೀನೆಲ್ಲ ಕೊಟ್ಟಾಗಿದೆ ಈಗ. ಅದು PPP ಮಾಡೆಲ್ನಲ್ಲಿ ಮಾಡೋದು, ಇದು ಸರ್ಕಾರ ಮಾಡಲ್ಲ. ಸರ್ಕಾರ PPP ಮಾಡೆಲ್ನಲ್ಲಿ ಮಾಡ್ತದೆ. ಅದರಿಂದ ಅದನ್ನು ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ವಿ ಆರ್ ಇನ್ ದಿ ಇಂಪ್ಲಿಮೆಂಟೇಷನ್. 110 ಎಕರೆ. ಟೆಂಡರ್ ಕರಿತೀವಿ. ಇಲ್ಲಿಗೆ ನಾಮಿನೇಷನ್ ಕೇಳ್ತಾರೆ, ಅದೆಲ್ಲ ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ ಮೇಲೆ ತೀರ್ಮಾನ ಮಾಡೋದು. ಇಲ್ಲೇ ಹೇಳ್ಬಿಡ್ಲ, ಇಲ್ಲೇ ಹೇಳಕ್ಕಾಗಲ್ಲಯ್ಯ. ಸಿನಿಮಾದವ್ರು ಇರ್ಬೋದು, ಸಾಹಿತಿಗಳು ಇರ್ಬೋದು, ಬೇರೆಯವರು ಇರ್ಬೋದು, ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು, ಹೇಳಕ್ಕಾಗಲ್ಲ. ನಿಮ್ಮನ್ನ ಯಾರನ್ನೂ ಮಾಡಲ್ಲ. ಸರ್, ಈ ಹಿಂದೆ ಅಕಾಡೆಮಿ ಅಧ್ಯಕ್ಷರು, ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಅವ್ರ ಮಗ ನಿರ್ಮಾಣ ಮಾಡಿದ ಸಿನಿಮಾಕ್ಕೆ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳೋದು. ಅವ್ರನ್ನೇ ಕೇಳಯ್ಯ. ನನಗೆ ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್. ನಾನು ಅನ್ಕೊಂಬಿಟ್ಟಾರೆ ನಾನು ತೀರ್ಮಾನ ಆಗಿದ್ರೆ, ಸರ್ಕಾರದಲ್ಲಿ ತೀರ್ಮಾನ ಆಗಿದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ನಾನು ಮಾಡಿಲ್ಲ. ಎಷ್ಟು ಸಿನಿಮಾ ನೋಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ನೀವು ಎಷ್ಟು ಸಿನಿಮಾ ನೋಡ್ತೀರಿ? ನೀನೆಷ್ಟು ನೋಡ್ತೀಯ ಹೇಳಪ್ಪ. ನಾನೀಗ ಸಿನಿಮಾ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ನೋಡೋಣ, ಒಳ್ಳೆ ಸಿನಿಮಾ ಬಂದರೆ ನೋಡೋಣ. ನೀವು ಯಾವ್ದಾದ್ರು ಒಳ್ಳೆ ಸಿನಿಮಾ ಇದೆಯಾ? ಯಾವುದು? ಯಾರ್ದು? ಧನಂಜಯ್ ಇದ್ದ? ಯಾವುದದು? ಲಾಸ್ಟ್ ಇಯರ್ ಇನ್ವೈಟ್ ಮಾಡಿದ್ವಿ. ಎಲ್ರಿಗೂ ಕೊಡಪ್ಪ.